ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ಸರ್, ಈಗ ಬೇರೆ ಬೇರೆ ಕೆಲವೊಂದಷ್ಟು ನಾವು ನೋಡ್ದಂಗೆ ನಮ್ಮ ಸುತ್ತಮುತ್ತ ಕೆಲವೊಂದು ನಮ್ಮಲ್ಲೇ ನಾವು ಹುಟ್ಟಿರೋ ದಿನಾಂಕಗಳು ನಮ್ಮದೊಂದು ರಾಶಿ, ನಮ್ಮದೊಂದು ಜಾತಕನ ನಾವು ಗುರ್ತಿಡಿತೀವಿ. ಸೊ ಈ ರಾಶಿ, ಈ ಜಾತಕ, ಇದು ನಕ್ಷತ್ರ ಅಂತೆಲ್ಲ. ಕೆಲವೊಬ್ಬೊಬ್ಬರಿಗೆ ಅದೃಷ್ಟವಾದ ರಾಶಿಗಳಲ್ಲಿ ಹುಟ್ಟುಬಿಟ್ಟಿರ್ತಾರೆ. ಅವರು ಏನೇ ಕೆಲಸ ಮಾಡೋಕ್ಕೋದ್ರು ಸುಮ್ಮನೆ ಕೂತಿದ್ರು ಲಾಭನೇ ತೊಗೊಂಬರುತ್ತೆ. ಅವರು ಯಾವುದೇ ಕೆಲಸದಲ್ಲಿ ಹೋದರೂ ಸಕ್ಸಸ್ಸೇ ಕೊಡುತ್ತೆ, ಪಾಸೆ ಎಲ್ಲದರಲ್ಲೂ. ಇನ್ನು ಕೆಲವರು ತುಂಬ ಶ್ರಮ ಪಡ್ತಾರೆ. ಇವರು 10% ಪಡೋದ್ರಲ್ಲಿ ಇವರು 100% ಎಫರ್ಟ್ ಹಾಕಿದ್ರು ಕೂಡ ಫೇಲ್ಯೂರ್ ಆಗ್ತಾ ಇರ್ತದೆ. ಎಷ್ಟೇ ರಿಸ್ಕ್ ತೊಗೊಂಡೋದ್ರು ಅಲ್ಲಿ ಇವರಲ್ಲಿರೋ ಆ ರಾಶಿ ಫಲನೋ, ಇವರೆಲ್ಲ ಹುಟ್ಟಿರೋ ಅದೊಂದು ಆ ದಿನಾಂಕಗಳು, ಆ ಸಮಯಗಳಲ್ಲಿ ಸೊ ಇವ್ರಿಗೇನಾದರೂ ನೆಗೆಟಿವ್ಗಳಿದ್ದು, ಇಲ್ಲ ಇವರು ಮಾಡೋ ಕೆಲಸಗಳಲ್ಲಿ ಡಿಸ್ಟರ್ಬ್ ಆಗೋವಂಥದ್ದು, ಅಂದರೆ ಇಲ್ಲಿ ನಮಗೆ ವ್ಯತ್ಯಾಸಗಳು ಕಾಣಿಸ್ತವೆ. ಸಾಕಷ್ಟು ಕೆಲವೊಂದಷ್ಟು ಚಿತ್ರನಟರನ್ನ ನಾವು ನೋಡ್ಬೋದು. ರೀಸೆಂಟ್ ಎಂಟ್ರಿ ಕೊಟ್ಟಿರ್ತಾರೆ ಫೀಲ್ಡ್ಗೆ. ಇದಕ್ಕಿಂತ ಹಿಂದೆ ತುಂಬ ಶ್ರಮ ಪಟ್ಟಿದ್ದವರು ಕೂಡ ಎಷ್ಟೇ ಶ್ರಮ ಹಾಕಿದ್ರು ಕೂಡ ಅವರು ಆಗಿಲ್ಲ ಅಷ್ಟೊಂದು ಸಕ್ಸಸ್ಸು. ಇವರು ಕೆಲವೊಬ್ಬೊಬ್ಬರು ಯಾವುದೇ ಒಂದು ಕೆಲಸಕ್ಕೆ ಹೋದರೂ 100% ಸಕ್ಸಸ್ಸು, ಮತ್ತು ಅಷ್ಟೇ ಸ್ಪೀಡಾಗಿ ಅವರು ಗ್ರೋತ್ ತೊಗೊಂಬಿಟ್ಟಿರ್ತಾರೆ. ಇದು ಸಿನಿಮಾ ಇಂಡಸ್ಟ್ರಿ ಎಲ್ಲ, ಬಿಸ್ನೆಸ್ ಇಂಡಸ್ಟ್ರಿಗಳಲ್ಲೂ ಕಾಣಿಸುತ್ತೆ. ಸೊ ಇವುಗಳನ್ನ ನಾವು ನೋಡ್ತೀವಿ. ಇದು ರಾಶಿ, ಯಾವ ರಾಶಿಗಳು ನಮಗೆ ಆ ಥರ ಒಂದು ಚೇಂಜಸ್, ಲೈಫ್ನ ಚೇಂಜ್ ಮಾಡಿಕೊಟ್ಬಿಡುತ್ತೆ. ಆ ಫ್ಲೋ ನಮ್ಮನ್ನು ಎತ್ಕೊಂಡು ಹೋಗುತ್ತೆ ಸುಮ್ಮನೆ ಕೂತಿದ್ರು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಅರವಿಂದ್ ಸರ್, ವಿಶೇಷವಾಗಿ ನೋಡಿ, ನಮಗೆ ಈ ಒಂದು ಗೋಚಾರದಲ್ಲಿ 12 ರಾಶಿಗಳಿದೆ. ಮೇಷ, ವೃಷಭ, ಮಿಥುನ, ಕರ್ಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ. 27 ನಕ್ಷತ್ರಗಳು, 12 ರಾಶಿ, 9 ಗ್ರಹ. ಇಷ್ಟೇ ಆಟ ಇದ್ರದ್ದು. ಹೌದು, ಆಯ್ತಾ? ಒಂದು ಆಸ್ಪತ್ರೆಯಲ್ಲಿ 2 ಮಗು ಹುಟ್ಟಿರುತ್ತೆ ಒಂದೇ ಟೈಮಲ್ಲಿ ಹುಟ್ಟಿರುತ್ತೆ 2 ಮಗು. ಒಂದು ಮಗು ಪ್ರಧಾನಮಂತ್ರಿ ಆಗ್ತಾನೆ ಅನ್ಕೊಳ್ಳೋಣ, ಇನ್ನೊಂದು ಮಗು ಭಿಕ್ಷುಕ ಆಗ್ಬಿಡ್ತಾನೆ. ಯಾಕೆ? ಹೌದು, ಕೇಳಿದ್ರೆ ಗ್ರಹಚಾರ ಅಂತಾರೆ, ಇಲ್ಲ ಅವರಪ್ಪ ಶ್ರೀಮಂತ ಆಗಿದ್ದ, ಇವರಪ್ಪ ಬಡವಾಗಿದ್ದ ಅಂತಾರೆ. XYZ ಏನೋ ಒಂದು ಹೇಳ್ತಾರೆ. ಹೌದು, ಆದರೆ ರಿಯಾಲಿಟಿಲಿ ಏನಪ್ಪ ಅಂತ ಹೇಳಿದ್ರೆ, ಆ ಒಂದು ಹುಟ್ಟಿದ ಸಮಯಕ್ಕೆ ಆ ಬಂದಿರತಕ್ಕಂಥ ನಕ್ಷತ್ರ ಏನಿದೆಯಲ್ಲ, ಆ ನಕ್ಷತ್ರದ ಪಾದ ಇದೆಯಲ್ಲ, ತುಂಬ ಇಂಪಾರ್ಟೆಂಟ್ ಇರುತ್ತೆ. ಒಂದು ನಕ್ಷತ್ರಕ್ಕೆ 4 ಪಾದ. ಆಯಿತಾ? 108 ಪಾದಗಳು 12 ನಕ್ಷತ್ರಕ್ಕೆ ಬರುತ್ತೆ. 108 ಪಾದ. ಅದಕ್ಕೆ ನಾವು ಕವಡೆ ಹಾಕ್ಬೇಕಾದ್ರೆ 108 ಕವಡೆ ಇಟ್ಕೊಂಡು ಹಾಕ್ತೀವಿ. ಅಂದರೆ ಒಂದೊಂದು ಕವಡೆನೂ ಒಂದೊಂದು ಪಾದ ಅಂತ ಅರ್ಥ, ಅದು ಪಾದಗಳು. ಹಾಗಾಗಿ ಈ ಒಂದು ವಿಷಯದಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಕೆಲವು ರಾಶಿಗಳು ಬಹಳ ಒಂದು ಅನುಕೂಲವನ್ನು ಮಾಡಿಕೊಡುತ್ತೆ, ಆಕರ್ಷಣೀಯವಾಗಿರುತ್ತೆ. ಈಗ ಯಾರು ಏನಾದ್ರು ಒಂದು ಮಾತನ್ನು ಹೇಳಿದಾಗ ಆ ಮಾತು ಹಂಗೆ ನಡ್ಕೊಳ್ಳುವಂಥವ್ರು ಇರ್ತಾರೆ. ಆದರೆ ಕೆಲವರು ಆ ಮಾತಿಗೆ ಬೆಲೆನೇ ಇರಲ್ಲ, ಅಂದರೆ ಅವರಲ್ಲಿ ಆಕರ್ಷಣೆ ಇರಲ್ಲ. ಬಿಡಪ್ಪ, ನಾಳೆ ಮಾಡೋಣ, ನಾಡಿದ್ದು ಮಾಡೋಣ. ಕೆಲವರು ಈಗಲೇ ಆಗಬೇಕು ಅಂದರೆ ಮಾಡಿಬಿಡ್ತಾರೆ, ಹಂಗಿರುತ್ತೆ. ಸೊ ಅಂಥ ರಾಶಿಗಳು ಯಾವುದು ಅಂದರೆ, ಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದು ಯಾವುದಪ್ಪ ಅಂದರೆ, 12 ರಾಶಿಗಳಲ್ಲಿ ಆಕರ್ಷಣೀಯವಾಗಿರ್ತಕ್ಕಂಥ ರಾಶಿಗಳು. ಮೊದಲಿಗೆ ಮೇಷರಾಶಿ. ಆಯಿತಾ? ಮೂಗು ತುಂಡ ಇರುತ್ತೆ, ಸಣ್ಣ ಮೂಗಿರುತ್ತೆ, ಮಿಲ್ಟ್ರಿ ಥರ ಈ ಹೇರ್ ಸ್ಟೈಲ್ ಇರುತ್ತೆ. ಹೆಣ್ಣಾಗ್ಲಿ ಗಂಡಾಗ್ಲಿ ಒಂಥರ ತಂತಿ ಥರ ಇರುತ್ತೆ ತಲೆ ಕೂದಲು. ಆಯಿತಾ? ಮತ್ತು ನೇರ ಮಾತು, ನೇರ ನಡೆ, ಈ ಥರ ಎಲ್ಲ ತುಂಬ ಶಾರ್ಪ್ನೆಸ್ ಇರುತ್ತೆ. ಮತ್ತು ಅವ್ರು ನೋಡ್ತಾ ಇದ್ರೇ ಆ ಒಂದು ಆಕರ್ಷಣೆ ಅಂತಕ್ಕಂಥದ್ದಾಗತ್ತೆ. ಆಯಿತಾ? ಹಾಗಾಗಿ ಈ ಮೇಷರಾಶಿಯವರಿಗೆ ಆಕರ್ಷಣೆ ಅಂತಕ್ಕಂಥದ್ದು ಹುಟ್ಟಿದ ರಾಶಿಯಿಂದನೇ ಬಂದ್ಬಿಡುತ್ತೆ, ಬಂದ್ಬಿಡುತ್ತೆ. ಆಯಿತಾ? ಎರಡನೇದಾಗಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿ ಪುನರ್ವಸು, ಪುಷ್ಯ, ಆಶ್ಲೇಷ 3 ನಕ್ಷತ್ರ ಇದೆ. ಈ 3 ನಕ್ಷತ್ರದಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದ್ರೆ ಅಷ್ಟೇನು ಅದು ಎಫೆಕ್ಟ್ ಬರಲ್ಲ, ಅಂದರೆ ಅಷ್ಟೇನು ಆಕರ್ಷಿತವಾಗಿರಲ್ಲ. ಒಂದು 20% ಅಂತ ಇಟ್ಕೋಬೋದು. ಅದೇ ಪುಷ್ಯ ಮತ್ತು ಆಶ್ಲೇಷ ನಕ್ಷತ್ರ ಇದೆಯಲ್ಲ, ಇದು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಆದ್ದರಿಂದ ಈ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದಂಥವ್ರಿಗೆ ಈ ಪುಷ್ಯ ಮತ್ತು ಆಶ್ಲೇಷ ನಕ್ಷತ್ರ ಆಕರ್ಷಣಾ ಶಕ್ತಿ ಜಾಸ್ತಿ ಇರುತ್ತೆ, ಆಕರ್ಷಿತರಾಗ್ಬಿಡ್ತಾರೆ. ಅವ್ರು ಹೇಳೋವಂಥ ಮಾತುಗಳಾಗ್ಬೋದು, ಆಯಿತಾ, ಅವ್ರು ನಡ್ಕೊಳ್ಳೋವಂಥ ರೀತಿಗಳಾಗಿರ್ಬೋದು, ಏನೂ ಫೇಲ್ಯೂರ್ ಆಗಲ್ಲ ಅವ್ರಿಗೆ. ಮತ್ತು ಇವರಿಗೆ ಈ ಕೆಲವರೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ದುಡ್ಡಿಗೆ, ಇನ್ನೊಂದಕ್ಕೆ ಮತ್ತೊಂದಕ್ಕೆ ಮಾಡ್ತಾರೆ. ಈ ರಾಶಿಗಳಿಗೆ ಮಾಡೋದು ಸ್ವಲ್ಪ ಕಷ್ಟ. ಯಾಕಂದರೆ ತುಂಬ ಬುದ್ಧಿವಂತರು, ತುಂಬ ಆಕರ್ಷಣಾ ಒಂದು ಶಕ್ತಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಮಾಡೋದು ತುಂಬ ಕಷ್ಟ ಇರುತ್ತೆ. ಆಯಿತಾ?
ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಯಾವ ರಾಶಿ ಅಂತ ಹೇಳಿದ್ರೆ ಕನ್ಯಾ ರಾಶಿ. ಓಕೆ. ಕನ್ಯಾ ರಾಶಿಯಲ್ಲಿ ಹಸ್ತ ನಕ್ಷತ್ರ. ಆಯ್ತಾ, ಈ ಹಸ್ತ ನಕ್ಷತ್ರದಲ್ಲಿ ಹುಟ್ಟಿದವರು ತುಂಬಾ ಆಕರ್ಷಣೀಯವಾಗಿರ್ತಾರೆ. ಕಾಂಗ್ರೆಸ್ ಗುರುತು ಅದೇನೆ ಹಸ್ತ ನಕ್ಷತ್ರ ಅಲ್ವಾ. ಸೊ ಹಾಗಾಗಿ ಈ ಕನ್ಯಾ ರಾಶಿಯಲ್ಲಿ ಹುಟ್ಟತಕ್ಕಂಥವ್ರಿಗೆ ಈ ವಿಶೇಷವಾಗಿರ್ತಕ್ಕಂಥ ಆಕರ್ಷಣಾ ಶಕ್ತಿ ಜಾಸ್ತಿ ಇರುತ್ತೆ. ಅದರಲ್ಲೂ ಕೂಡ 3 ನಕ್ಷತ್ರಕ್ಕೂ ಇರುತ್ತೆ, ಅದರಲ್ಲಿ ಹಸ್ತ ನಕ್ಷತ್ರಕ್ಕೆ ಜಾಸ್ತಿ ಇರುತ್ತೆ. ಆಕರ್ಷಣೆ 98% ಅಷ್ಟೇ ಇರುತ್ತೆ. ನೆಕ್ಸ್ಟ್ ಬಂದು ಯಾವುದು ಅಂತ ಹೇಳಿದ್ರೆ ಆಕರ್ಷಣಾ ಶಕ್ತಿ ಇರ್ತಕ್ಕಂಥದ್ದು ಧನುಸು ರಾಶಿ. ಅದರಲ್ಲಿ ಮೂಲ ನಕ್ಷತ್ರ. ಆ ಮೂಲ ನಕ್ಷತ್ರ ಇದೆಯಲ್ಲ, ತುಂಬಾ ಸ್ಟ್ರಾಂಗ್ ಪವರ್ಫುಲ್ ನಕ್ಷತ್ರ ಅದು. ಯಾರಿಗೂ ಬಗ್ಗುವಂತ ನಕ್ಷತ್ರನೇ ಅಲ್ಲ. ಹಾಗಾಗಿ ಈ ಮೂಲ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಆಕರ್ಷಣಾ ಶಕ್ತಿ ಜಾಸ್ತಿ ಇರುತ್ತೆ. ಇನ್ನು ಕೊನೆಯದಾಗಿ ಮೀನರಾಶಿ. ಮೀನರಾಶಿಯಲ್ಲಿ ಪೂರ್ವಭಾದ್ರ, ಉತ್ತರಭಾದ್ರ, ರೇವತಿ ನಕ್ಷತ್ರಗಳು. ಈ 3 ನಕ್ಷತ್ರದವ್ರಿಗೂ ಆಕರ್ಷಣಾ ಶಕ್ತಿ ಜಾಸ್ತಿ ಇರುತ್ತೆ. ಆಕರ್ಷಣಾ ಶಕ್ತಿ ಅಂದ್ರೆ ಏನು? ಈಗ ನಾವು ಯಾರೋ ಒಬ್ರು ಮಿನಿಸ್ಟರ್ ಹತ್ರ ಹೋಗಿರ್ತೀವಿ, ಸರ್ ಮಾಡ್ಕೊಡಿ ಸರ್ ಮಾಡ್ಕೊಡಿ ಸರ್ ಅಂತ ಬೆಳ್ಕೊಡೋರು ಇರ್ತಾರೆ. ನೋಡ್ರಿ ಇದು ಅಪ್ಲಿಕೇಶನ್ ಇದ್ರೆ ಒಂದ್ ಸ್ವಲ್ಪ ಮಾಡ್ಬಿಡ್ರಿ. ಇದು 2 ಮಾತಿಗೂ ವ್ಯತ್ಯಾಸ ಇದೆಯಲ್ಲ. ಈ 2ನೇ ಮಾತು ಹೇಳುವಂತವರೇ ಈ ರಾಶಿಯವರು. ಅಂದ್ರೆ ಒಂದೇ ಸರಿ ಆರ್ಡರ್ ಮಾಡ್ದಂಗೆ ಮತ್ತೆ ಆ ಕೆಲಸ ಮಾಡಿಸ್ಕೊಂಡ್ಬಿಡ್ತಾರೆ. ಈ ತರ ಇರುತ್ತೆ. ಸೊ ಇದು ರಾಶಿಯಲ್ಲಿ ಈ ರಾಶಿಗಳಿಗೆ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲ ಆಗುವಂಥದ್ದು ಇರುತ್ತೆ ಈ ಆಕರ್ಷಣಾ ಶಕ್ತಿಯಿಂದ. ಇನ್ನು ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಬೈ ಬರ್ತ್ ಬರುವಂಥದ್ದು. ಕೆಲವರೆಲ್ಲ ಗುರುಗಳೇ ವಶೀಕರಣ ಮಾಡ್ಕೊಡಿ, ಆಕರ್ಷಣೆ ಮಾಡ್ಕೊಡಿ ಅಂತ ಹೇಳ್ತಾರೆ. ಅದೇ ಆಕ್ಚುಲಿ ಈ ರಾಶಿಗಳಿಗೆ ಬೈ ಬರ್ತೆ ಬಂದ್ಬಿಡುತ್ತೆ. ಆಯ್ತಾ. ಮತ್ತೆ ಅದ್ರ ಜೊತೆಗೆ ಏನಂತ ಹೇಳಿದ್ರೆ ನೋಡಿ, ಈಗ ವಿಶೇಷವಾಗಿರ್ತಕ್ಕಂಥ ಒಂದು ಮಹಾಯೋಗ ಬರ್ತಾ ಇದೆ, ಸರಸ್ವತಿ ಮಹಾಯೋಗ. ಆಯ್ತಾ. ಆ ಯೋಗ ಬಂತು ಅಂದ್ರೆ 48 ಗಂಟೆಗಳಲ್ಲಿ ಕೋಟ್ಯಾಧಿಪತಿಗಳಾಗ್ಬಿಡ್ತಾರೆ. ಹೊಡೆದಂಗಾಗತ್ತೆ ಇಡೀ ಭೂಮಂಡಲದಲ್ಲಿ ಇರುವಂತ ಜನಸಂಖ್ಯೆಗಳು. ಆಯ್ತಾ. ಆ ಜನಸಂಖ್ಯೆಯಲ್ಲಿ ವಿಶೇಷವಾಗಿ ಕೆಲವು ನಕ್ಷತ್ರಗಳಿಗೆ ಮಾತ್ರ ಈ ಒಂದು ಸರಸ್ವತಿ ಯೋಗ ಬರುವಂಥದ್ದು. ಆ ನಕ್ಷತ್ರಗಳಲ್ಲೂ ಕೂಡ ಪಾದ ಇದೆ. ಆ ಪಾದದಲ್ಲಿರತಕ್ಕಂಥ ಜನಗಳಿಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಯೋಗ ಬರ್ತಾ ಇದೆ. ಇದು ಏನಾಗುತ್ತೆ ಅಂತ ಹೇಳಿದ್ರೆ ಸುಮಾರು ಈ ಒಂದು ವರ್ಷದಲ್ಲಿ ಜೂನ್ ತಿಂಗಳಿಂದ ಅಕ್ಟೋಬರ್ ತಿಂಗಳ ತನಕ ಈ ಒಂದು ಯೋಗ ನಡೀತಾ ಇರುತ್ತೆ. ಅದರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ದಿನ ಲಾಟ್ರಿ. ಲಾಟ್ರಿ ಅಂದ್ರೆ ಲಾಟ್ರಿ ತಗೋಬೇಕಂತಲ್ಲ, ಯೋಗ, ಆ ಥರದ್ದೊಂದು ಯೋಗ ಬರುತ್ತೆ, ಮಹಾಯೋಗ. ಆಯ್ತಾ. ಸೊ ಈ ಯೋಗ ಬಂದ್ಬಿಟ್ಟು ವಿಶೇಷವಾಗಿ ಏನಪ್ಪಾ ಅಂತ ಹೇಳಿದ್ರೆ ಅಶ್ವಿನಿಯಿಂದ ರೇವತಿ ನಕ್ಷತ್ರ ಏನಿದೆ ಅದರಲ್ಲಿ ಕೆಲವು ನಕ್ಷತ್ರಗಳಿಗೆ ಮಾತ್ರ ಈ ಯೋಗ ಬರ್ತಾ ಇದೆ. ಅದರಲ್ಲಿ ಯಾವ ಒಂದು ನಕ್ಷತ್ರ ಅಂತ ಹೇಳಿದ್ರೆ ಮೊದಲನೇದಾಗಿ ಭರಣಿ ನಕ್ಷತ್ರ, ಸ್ವಾತಿ ನಕ್ಷತ್ರ, ಪುಷ್ಯ ನಕ್ಷತ್ರ, ಮೂಲ ನಕ್ಷತ್ರ, ಅನುರಾಧ ನಕ್ಷತ್ರ, ಶತಭಿಷ ನಕ್ಷತ್ರ, ಉತ್ತರಾಭಾದ್ರ ನಕ್ಷತ್ರ, ರೇವತಿ ನಕ್ಷತ್ರ. ಇಷ್ಟು ನಕ್ಷತ್ರಗಳು ತುಂಬಾ ಶೈನ್ ಆಗ್ಬಿಡುತ್ತೆ, ಬ್ರೈಟ್ನೆಸ್ ಜಾಸ್ತಿ ಆಗ್ಬಿಡುತ್ತೆ. ಆಕಾಶದ ನವಮಂಡಲದಲ್ಲಿ ನಾವು ನೋಡ್ಬೋದು, ಆಕಾಶದಲ್ಲಿ ನೋಡ್ಬೋದು. ಈ ನಕ್ಷತ್ರಗಳ ಹೊಳಪು ಜಾಸ್ತಿ ಆಗತ್ತೆ, ಕಾಣುತ್ತೆ. ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಜನಗಳಿಗೆ ವಿಶೇಷವಾಗಿರ್ತಕ್ಕಂಥ ಯೋಗ ಬರುತ್ತೆ. ಒಂದು ವಿಶೇಷವಾಗಿರ್ತಕ್ಕಂಥ ರಾಜಕೀಯದಲ್ಲಿ ಮಂತ್ರಿ ಸ್ಥಾನ ಸಿಗುವಂಥದ್ದು. ಇವಾಗ ರಾಜ ಅಂತೀವಿ, ಎಲ್ಲಿ ಯಾರು ರಾಜ? ಈ ಕೋಟಿಗಟ್ಟಲೆ ದುಡ್ಡಿದ್ರು ಅವನು ರಾಜ ಅಲ್ಲ. ಯಾಕಂದ್ರೆ ಅವ್ನು ಇನ್ನೊಬ್ಬನ ಹತ್ರ ಇನ್ನೂ ಅದಕ್ಕಿಂತ ಜಾಸ್ತಿ ಇರುತ್ತೆ. ಹಂಗಾಗಿ ಈಗ ರಾಜರಿಲ್ಲ. ಆದ್ರೆ ಈ ಯೋಗ ಇದೆಯಲ್ಲ, ಈ ಯೋಗ ತುಂಬಾ ಬಡವನ್ನು ಶ್ರೀಮಂತ ಮಾಡುವಂತ ಯೋಗ ಇದು, ಸರಸ್ವತಿ ಮಹಾಯೋಗ. ಅದು ಬರ್ತಾ ಇದೆ. 48 ಗಂಟೆಗಳಲ್ಲೇ ಇದರ ರಿಸಲ್ಟ್ ತೋರಿಸ್ಬಿಡುತ್ತೆ ಯಾವ ತರ ಅಂತ. ಅದು ಜೀವನ ಪೂರ್ತಿ ಅವ್ರಿಗೆ ಇರುತ್ತೆ ಒಂದ್ಸಲ ಬಂದ್ರೆ. ಹಾಗಾಗಿ ಜಾಸ್ತಿಯಾಗಿ ಏನ್ ಮಾಡ್ಬೇಕು ಇವರು, ಈ ನಕ್ಷತ್ರಗಳವರು ವಿಶೇಷವಾಗಿ ದೇವಿ ಆರಾಧನೆಯನ್ನು ಮಾಡಬೇಕು. ಲಿಂಬೆಹಣ್ಣಿನ ದೀಪ ಹಚ್ಚೋದು, ಲಿಂಬೆಹಣ್ಣಿನ ಹಾರ ಹಾಕೋದು, ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆ, ಪೂಜೆ, ಪುನಸ್ಕಾರಗಳನ್ನ ಮಾಡಿಸೋದು, ಹೋಮ ಹವನಾದಿಗಳನ್ನ ಮಾಡಿಸೋದು, ಜಪತಪಗಳನ್ನ ಮಾಡಿಸೋದು, ಇಂಥದ್ರಿಂದೆಲ್ಲ ಸ್ವಲ್ಪ ಚೆನ್ನಾಗಿ ಅನುಕೂಲ ಆಗುವಂಥದ್ದು ಈ ಒಂದು ವಿಶೇಷವಾಗಿರ್ತಕ್ಕಂಥ ಯೋಗ ಬರುತ್ತೆ. ಸೊ ಆ ಸಮಯಗಳಲ್ಲಿ ಅವರ ಯೋಗದಿದ್ದ ಆ ಒಂದು ಇದ್ದಾಗ, ಆ ಯೋಗ ಇದ್ದಾಗ ಅವರು ಒಂದು ಒಳ್ಳೆ ಕೆಲಸಗಳು ಕೈ ಇಟ್ಟಾಗ ಆ ಸಕ್ಸಸ್ಗಳು ಕಾಣಿಸ್ತಾರಂತ, ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಸೊ ಆ ಟೈಮ್ಗಳನ್ನ ಅವ್ರು ಬಳಸ್ಕೊಂಡು ಅದನ್ನ ಅಭಿವೃದ್ಧಿ ಆಗೋದಕ್ಕೆ ಇಲ್ಲ ಒಂದು ಒಳ್ಳೆ ಕೆಲಸಗಳಿಗೆ ಅವ್ರು ಕೈ ಇಡಬೇಕು. ಹೌದು, ಖಂಡಿತವಾಗ್ಲು. ಸೂಪರ್ ಸರ್. ಇನ್ನೊಂದೇನು ಅಂದ್ರೆ ಇವಾಗ ನಾವು ಜಾತಕ ಅಂತ ಹೇಳಿ ನೋಡಿದಾಗ, ಜನ್ಮಪತ್ರಿಕೆ ನೋಡಿದಾಗ ಸಾಮಾನ್ಯವಾಗಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ ನಾನು, 12 ರಾಶಿಯವರೆಗೂ ಹೇಳ್ತಾ ಇದ್ದೀನಿ. 12 ರಾಶಿ ಅಂದ್ರೆ ಹೆಚ್ಚು ಕಡಿಮೆ ಈ ಭೂಮಂಡಲದಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೆ ಸೇರಿ ಹೇಳ್ತಾ ಇದ್ದೀನಿ. ಈ ಎಲ್ಲರಿಗೂ ಒಂದು ಅನುಕೂಲ
ಅನುಗ್ರಹ ಆಗಬೇಕು ಅಂದರೆ ಏನು ಮಾಡಬೇಕಂದ್ರೆ ಇವಾಗ ನಾವು ಜಾತಕ ಬರ್ಸ್ತೀವಿ ಜನಪತ್ರಿಕೆ ಅಥವಾ ಪ್ರಶ್ನಾ ಕುಂಡ್ಲಿ ಹಾಕ್ಸ್ತೀವಿ. ನನ್ನ ಡೇಟ್ ಆಫ್ ಬರ್ತ್ ಇಲ್ಲ, ಟೈಮ್ ಇಲ್ಲ ಅಂದಾಗ ಪ್ರಶ್ನಾ ಕುಂಡ್ಲಿ ಹಾಕ್ತೀವಿ. ಲಗ್ನದಿಂದ 9ನೇ ಮನೆ ಅಧಿಪತಿ ಯಾರಿರ್ತಾನೆ, ಆ 9ನೇ ಮನೆ ಅಧಿಪತಿನೇ ಈ ವ್ಯಕ್ತಿಗೆ ಭಾಗ್ಯವನ್ನು ಕೊಡುವಂಥ ದೇವರು, ಓಕೆ, ಐಶ್ವರ್ಯವನ್ನು ಕೊಡುವಂಥ ದೇವರು. ನೀವು ಯಾವ್ದಾದ್ರು ಹೇಳಿ, ಇವಾಗ ಒಂದು ಲಗ್ನ ಯಾವ್ದಾದ್ರು ತಗೊಳ್ಳೋಣ. ಇವಾಗ ಎಕ್ಸಾಂಪಲ್ ಮೇಷ ಲಗ್ನನೇ ತೊಗೊಂಬಿಡೋಣ, ಎಲ್ಲರಿಗೂ ನೀಟಾಗಿ ಅರ್ಥ ಆಗುತ್ತೆ. ಮೇಷ ಲಗ್ನದವರಿಗೆ 9ನೇ ಮನೆ ಯಾವ್ದು ಬರುತ್ತೆ ಅಂದರೆ ಧನುಸ್ಸು ಬರುತ್ತೆ. ಧನುಸ್ಸು ರಾಶಿ. ಧನುಸ್ಸು ರಾಶಿ ಅಧಿಪತಿ ಯಾರು ಅಂದರೆ ಗುರು. ಗುರು ಅಂದರೆ ಈಶ್ವರ. ಶಿವನ ಆರಾಧನೆ ಚೆನ್ನಾಗಿ ಮಾಡಿಬಿಟ್ರೆ ಯಾರು ಧನುಸ್ಸು ರಾಶಿಯವರಲ್ಲ, ಮೇಷ ರಾಶಿಯವರು, ಅವರಿಗೆ ಭಾಗ್ಯೋದಯ ಆಗುವಂಥದ್ದೆಲ್ಲ, ಅನುಕೂಲ ಆಗುವಂಥದ್ದೆಲ್ಲ ಇರುತ್ತೆ. ಇನ್ನು ಹಾಗೆ ವೃಷಭ ರಾಶಿಯವರಿಗೆ ಮಕರ ರಾಶಿ 9ನೇ ಮನೆ, ಅವನು ಶನೇಶ್ವರ, ಆಂಜನೇಯನ ಪೂಜೆ ಮಾಡುವಂಥದ್ದು, ಶನಿ ಪೂಜೆ ಮಾಡುವಂಥದ್ದು, ಈ ಥರದ್ದು. ಮತ್ತು ಮಿಥುನ ರಾಶಿಯವರಿಗೆ ಕುಂಭ, ಅವನು ಶನೇಶ್ವರನೇ. ಹೀಗಾಗಿ ಈ ನವಗ್ರಹಗಳಲ್ಲಿ ಯಾವ ಗ್ರಹಕ್ಕೆ ಅಧಿಪತಿ ಯಾರು ಇರ್ತಾರೆ ಅವರ ಪೂಜೆ ಮಾಡೋದ್ರಿಂದ ವಿಶೇಷ ಶುಭ ಫಲ ಸಿಗುತ್ತೆ. ಹಾಗಾಗಿ ಇದನ್ನು ನೋಡ್ಕೊಂಡ್ಬಿಟ್ಟು ಅವರು ಇವಾಗ ನಾವು ಯಾವ್ದಾವುದೋ ದೇವ್ರಿಗೆ ಹೋಗೋದು, ಯಾವ್ಯಾವ ಕಷ್ಟ ಬಂದಾಗ ಹಂಗೆ ಸಂಕಟ ಬಂದರೆ ವೆಂಕಟರಮಣ ಅಂತ ಯಾರೊಬ್ರು ನಮ್ಗೆ ಫೋನ್ ಮಾಡಿದ್ರು ಮೊನ್ನೆ 12 ಗಂಟೆ ರಾತ್ರಿಯಲ್ಲಿ. ನನಗೆ ಆಗ್ತಾನೆ ನಿದ್ದೆ ಬಂದುಬಿಟ್ಟಿತ್ತು, ಮಲ್ಕೊಂಡ್ಬಿಟ್ಟಿದ್ದೆ ನಾನು. ಫೋನ್ ಮಾಡಿಬಿಟ್ಟು, ಗುರುಗಳೇ ನಮ್ಮ ಅಣ್ಣ ತುಂಬ ಸೀರಿಯಸ್ ಆಗಿಬಿಟ್ಟಿದ್ದಾನೆ ಗುರುಗಳೇ, ಸ್ವಲ್ಪ ಏನಾದ್ರು ಮಾಡಿ ನೀವು. ಆ್ಯಕ್ಚುಲಿ ನನ್ನ ಹತ್ರ ಪೂಜೆ ಮಾಡಿಸ್ಕೊಂಡು ಹೋಗಿದ್ರು. ನನಗೆ ಇನ್ನೇನು ಮಾಡೋದು ಅಂಥೇಳಿ ಆಗ ಮತ್ತೆ ಸ್ನಾನ ಮಾಡಿ ನಾನು 12 ಗಂಟೆ ರಾತ್ರಿಯಲ್ಲಿ ದೇವಿ ಮುಂದೆ ಕೂತ್ಕೊಂಡು ಆ ಎನರ್ಜಿನ ಕಲಿಸ್ಕೊಟ್ಟು ಅವ್ನಿಗೆ ರೆಡಿ ಮಾಡಿಸ್ದೆ. ಅವ್ನು ICU ಇದ್ದವನು ಜನರಲ್ ವಾರ್ಡಿಗೆ ಬಂದು ಮನೆಗೆ ಬಂದುಬಿಟ್ಟ. ಮನೆಗೆ ಬಂದಮೇಲೆ ಒಂದು ಫೋನ್ ಮಾಡೋದು ಬೇಡವಾ ನನಗೆ? ಅಲ್ಲ, ಈ ದುಡ್ಡು ಕಾಸು ಕೊಡೋ ಅಂಥ ವಿಚಾರ ಅಲ್ಲ ಇದು. ಒಂದು ಫೋನಲ್ಲಿ ಏನಾಗುತ್ತೆ, ಚೆನ್ನಾಗಾಯ್ತು ಗುರುಗಳೇ. ನೋಡಿ, ಕೆಲವರು ಇರ್ತಾರೆ. ಹಾಗಾಗಿ ನಾನು ಹೇಳೋದೇನೆಂದರೆ ಅದಕ್ಕೊಂದು ಬೇಕು, ಒಳ್ಳೆ ಇದು ಬೇಕಾಗತ್ತೆ. ಹಾಗಾಗಿ ಸಂಸ್ಕಾರ ಇಲ್ಲ. ಹಾಗಾಗಿ ಅದು ಏನಾಗತ್ತೆ ಅಂತ ಹೇಳಿದ್ರೆ, ನಾನು ಹೇಳೋದು ಈ ರಾಶಿಗಳು 12 ರಾಶಿಗಳು ಕೂಡ ಒಳ್ಳೆಯ ಭಾಗ್ಯೋದಯವನ್ನು ತಗೋಬೇಕು. ಇವಾಗ ನೋಡಿ, ರಾಶಿ ಭವಿಷ್ಯ ಅಂತ ಹೇಳ್ತಾರೆ ಟಿವಿಗಳೆಲ್ಲ. ಆ ಕೆಲವು ರಾಶಿಗಳು ಒಳ್ಳೇದು ಹೇಳ್ತಾರೆ, ಕೆಲವು ರಾಶಿಗಳು ಕೆಟ್ಟದ್ದು ಹೇಳ್ತಾರೆ. ಅದು ಕೆಲವೆಲ್ಲ ನಡೆಯೋದೇ ಇಲ್ಲ, ಅದು ಬಿಡಿ. ಯಾಕಂದರೆ ನಕ್ಷತ್ರಗಳ ಮೇಲೆ ಹೋಗುತ್ತದು. ಈ ಥರ ಇರಬೇಕಾದ್ರೆ ಈ ರಾಶಿಗಳಲ್ಲಿ ಇರೋವಂಥವರೆಲ್ಲ ಏನು ಮಾಡಬೇಕಪ್ಪ ಅಂದರೆ, 9ನೇ ಮನೆ ಅಧಿಪತಿ ಯಾರಿರ್ತಾನಲ್ಲ, ನಾನು ಹೇಳ್ದಂಗೆ ಈಗ ಎಕ್ಸಾಂಪಲ್ ಕೊಟ್ಟನಲ್ಲ, ಆ ಥರ ಪೂಜೆಯನ್ನು ಮಾಡಿಕೊಂಡಾಗ ಅನುಕೂಲ ಆಗುವಂಥದ್ದು ಇರುತ್ತೆ. ಹಾಗಾಗಿ ಇವ್ರಿಗೆ ಒಳ್ಳೇದು ಕೆಟ್ಟದ್ದು ಬರಲ್ಲ. ಆ ದೇವ್ರನ್ನ ಗಟ್ಟಿಯಾಗಿ ಕಾಲಿಟ್ಕೊಂಡ್ಬಿಟ್ರೆ ಆಗೋಯ್ತು. ಸೊ ಅಲ್ಲಿಂದ ಆಶೀರ್ವಾದ ಸಿಗ್ಬಿಡುತ್ತೆ. ಕೆಟ್ಟದ್ದು ಬಂದಾಗಲೂ ಅಲ್ಲೇ ಇದಾಗ್ಬಿಡುತ್ತೆ, ಹೋಗ್ಬಿಟ್ಟು ಅವ್ರಿಗೆ ಒಳ್ಳೆ ಪಾಸಿಟಿವ್ ಆಗೇ ಬರುತ್ತೆ. ಸೊ ಜೀವನ ಡೆವಲಪ್ಮೆಂಟ್ ಬರುತ್ತೆ. ಸೂಪರ್, ತುಂಬ ವಿಚಾರ ಚೆನ್ನಾಗಿದೆ ನಿಮ್ಮ ಮಾಹಿತಿ. ಸೊ ವೀಕ್ಷರೇ, ಸಾಕಷ್ಟು ಗೌಪ್ಯ ವಿಚಾರಗಳು, ನಮ್ಮ ನಾಲೆಡ್ಜಲ್ಲಿ ಇಲ್ಲದೇ ಇರೋ ವಿಚಾರಗಳನ್ನ ಸಂತೋಷಪಟ್ಟರು. ಸೊ ಅವ್ರಿಗೆ ಗೊತ್ತಿರೋ ಒಂದಷ್ಟು ವಿಚಾರಗಳನ್ನ ತಿಳಿಸಿದ್ದಾರೆ. ಇದರಲ್ಲಿ ಕೆಲವ್ರಿಗೆ ಹೆಲ್ಪ್ ಆಗುತ್ತೆ. ಇನ್ನೂ ಕೆಲವ್ರಿಗೆ ಇದರಲ್ಲಿ ಇನ್ನೂ ನಮಗೇನೋ ಒಂದು ಪ್ರಶ್ನೆ ಇತ್ತು ಕೇಳಬೇಕು ಅನ್ನೋಂಗಿದ್ರೆ ಡೈರೆಕ್ಟಾಗಿ ನೀವು ಅವ್ರಿಗೆ ಫೋನ್ ಹಚ್ಚಿದ್ರೆ ಅವರು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಸಂತೋಷ್ ಭಟ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.